ವಿಕ್ರಮ್ ಗೌಡನ ಎನ್ಕೌಂಟರ್ ಮಾಡಿದ್ದೆ ರಣರೋಚಕ. ಯಾವ ರೀತಿಯಾಗಿ ಎನ್ಕೌಂಟರ್ ಮಾಡಲಾಯಿತು, ಯಾವ ರೀತಿಯಾಗಿ ಎಎನ್ಎಫ್ ಕಾರ್ಯಾಚರಣೆ ನಡೆಸಿತು? ಹಾಗಾದ್ರೆ ಔಷಧಿ ತರೋದಕ್ಕೆ ಬಂದಿದ್ದ ವಿಕ್ರಮ್ ಗೌಡ, ಔಷಧಿ ತರೋಕೆ ಬಂದಿದ್ದಂತಹ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಲಾಗಿದೆ. 4 ತಂಡದ ಜೊತೆಯಲ್ಲಿ ಪೀತ್ ಬೈಲಿಗೆ ನಕ್ಸಲ್ ವಿಕ್ರಮ್ ಎಂಟ್ರಿ ಕೊಟ್ಟಿದ್ದ. ಹೇಗಿದೆ ಗೊತ್ತಾ ದಟ್ಟಾರಣ್ಯದ ಪೀತ್ ಬೈಲು ಅರಣ್ಯ ವ್ಯಾಪ್ತಿ? ಕಬ್ಬಿನಾಲೆ ಫಾರೆಸ್ಟ್ ನಲ್ಲಿ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಕಬ್ಬಿನಾಲೆಯ ಪೀತ್ ಬೈಲು ಪ್ರವೇಶ ಮಾಡಿದ್ದ ನಕ್ಸಲರು ಔಷಧಿ ತರೋದಕ್ಕೆ ಅಂತ ವಿಕ್ರಮ್ ಗೌಡ ಎಂಟ್ರಿ ಕೊಟ್ಟಿದ್ದ. ಆಗ ಎನ್ಕೌಂಟರ್ ಆಗಿದ್ದಾನೆ. ನಡುರಾತ್ರಿ ಎಎನ್ಎಫ್ ಹಾಗೂ ನಕ್ಸಲರ ನಡುವೆ ಗುಂಡಿನ ಕಾಳಗ ಆಗಿದೆ. ಕಾರ್ಕಳ ಹೆಬ್ರಿ ಪರಿಸರದಲ್ಲಿ ಕೆಲ ದಿನಗಳಿಂದಲೂ ಸಹ ನಕ್ಸಲರು ಓಡಾಟ ಮಾಡ್ತಾ ಇದ್ರು. ಉಳಿದವರು ಈಗ ಕಾಡು ಹಾದಿಯಲ್ಲಿ ಪರಾರಿಯಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ವಿಕ್ರಮ್ ಗೌಡ ಜೊತೆಯಲ್ಲಿದ್ದಂತಹ ಉಳಿದ ನಕ್ಸಲರಿಗಾಗಿ ಈಗ ಹುಡುಕಾಟ ಆರಂಭ ಆಗಿದೆ. ವಿಕ್ರಮ್ ಗೌಡ ಜೊತೆ ಉಳಿದ ಇಬ್ಬರಿಗೂ ಸಹ ಗುಂಡು ತಗುಲಿರುವಂತಹ ಸಾಧ್ಯತೆ ಇದೆ. ಉಡುಪಿಯ ಪೀತ್ ಬೈಲಿನಲ್ಲಿರುವಂತಹ ಮನೆಗಳಿಗೆ ಬರ್ತಿದ್ರು ನಕ್ಸಲರು ಅನ್ನುವಂತಹ ಮಾಹಿತಿ ಇದೆ. ನಕ್ಸಲರಿಗೆ ರೇಷನ್ ಔಷಧಿ ತೆಗೆದುಕೊಂಡು ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಮಾಹಿತಿ ತಿಳಿದು ದಾಳಿ ಮಾಡಲಾಗಿದೆ. 4 ತಂಡದ ಜೊತೆಯಲ್ಲಿ ಪೀತ್ ಬೈಲುಗೆ ಎಂಟ್ರಿ ಕೊಟ್ಟಿದ್ರು ನಕ್ಸಲರು. ಆಗ ವಿಕ್ರಮ್ಗೆ ಗುಂಡೇಟು ಬಿದ್ದಿತ್ತು. ಎನ್ಕೌಂಟರ್ ಆಗಿದ್ದಾನೆ ವಿಕ್ರಮ್ ಗೌಡ. ಇನ್ನೂ ಸಹ ಇಬ್ಬರಿಗೆ ಗುಂಡೇಟು ತಗುಲಿರುವಂತಹ ಸಾಧ್ಯತೆ ಇದೆ. ನಡುರಾತ್ರಿಯಲ್ಲೇ ಎಎನ್ಎಫ್ ಹಾಗೂ ನಕ್ಸಲರ ನಡುವೆ ಗುಂಡಿನ ಕಾಳಗ ನಡೆದಿದೆ. ಔಷಧಿ ತರೋದಕ್ಕೆ ಅಂತ ವಿಕ್ರಮ್ ಗೌಡ ತಂಡ ಎಂಟ್ರಿ ಕೊಟ್ಟಿರುತ್ತೆ ಪೀತ್ ಬೈಲುಗೆ. ಆಗ ಮುಖಾಮುಖಿ ಆಗ್ತಾರೆ ಪೊಲೀಸರು. ಆಗ ಎನ್ಕೌಂಟರ್ ಮಾಡಿದ್ದಾರೆ. ಈಗಾಗಲೇ ಕಬ್ಬಿನಾಲೆ ಅರಣ್ಯ ವ್ಯಾಪ್ತಿಯಲ್ಲಿ ನಕ್ಸಲ್ ಎನ್ಕೌಂಟರ್ ನಡೆದಿರುವಂತದ್ದು. ನಕ್ಸಲ್ ಎನ್ಕೌಂಟರ್ ಅಲ್ಲಿ ವಿಕ್ರಮ್ ಗೌಡ ಹತ್ಯೆ ಆಗಿದ್ದಾನೆ. ಈ ಒಂದು ಜಾಗಕ್ಕೆ ನಾವು ದೃಶ್ಯಗಳಲ್ಲಿ ಗಮನಿಸಬಹುದು. ನಾನೀಗ ಕಬ್ಬಿನಾಲೆ ಫಾರೆಸ್ಟ್ ಅರಣ್ಯ ವ್ಯಾಪ್ತಿಯಲ್ಲಿ ಇರುವಂತದ್ದು ದೃಶ್ಯಗಳಲ್ಲಿ ಗಮನಿಸಬಹುದು. ಈ ಒಂದು ಮೇಲ್ಭಾಗ ಏನಿದೆ, ಒಂದು ಕಾಂಕ್ರೀಟ್ ರಸ್ತೆ ಬಹಳ ಮುಂದೆ ಭಾಗಕ್ಕೆ ಎಂಡ್ ಆಗುತ್ತೆ. ಅಲ್ಲಿಂದ ಈ ಒಂದು ಕಂಪ್ಲೀಟ್ ಸುಮಾರು ಒಂದು 6 ಕಿಲೋಮೀಟರ್ನ ಕಾಡಿನ ದಾರಿಯಲ್ಲಿ ನಡ್ಕೊಂಡು ಹೋಗಬೇಕು. ಎಎನ್ಎಫ್ ತಂಡ ಮತ್ತು ಇಲ್ಲಿನ ಉಡುಪಿ ಜಿಲ್ಲೆಯ ಪೊಲೀಸರು ಈಗಾಗಲೇ ಆ ಜಾಗಕ್ಕೆ ರೀಚ್ ಆಗಿದ್ದಾರೆ. ಮತ್ತೊಂದಷ್ಟು ಜನ ಆ ಒಂದು ಪ್ರದೇಶಕ್ಕೆ ತೆರಳುತ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸಬಹುದು. ಹೆಚ್ಚುವರಿಯಾಗಿ ಇಲ್ಲಿ ಪೊಲೀಸರ ಭದ್ರತೆಯನ್ನು ಹಾಕಲಾಗಿದೆ. ಅದರ ಜೊತೆಗೆ ಇನ್ನೂ ಕೂಡ ಆತನ ಜೊತೆಗೆ ವಿಕ್ರಮ್ ಗೌಡನ ಜೊತೆಗೆ ಇನ್ನೂ ಕೂಡ 3 ಜನ ಇದ್ರು. ಅದರಲ್ಲಿ ಇಬ್ಬರಿಗೆ ಗುಂಡು ತಗಲಿದೆ ಅನ್ನುವಂತ ಮಾಹಿತಿ ಇರುವಂತದ್ದು. ಒಬ್ಬ ವಿಕ್ರಮ್ ಗೌಡ ಮೃತಪಟ್ಟಿರುವಂತದ್ದು. ಅಧಿಕೃತವಾಗಿ ಆತನ ಗುರುತನ್ನು ಕೂಡ ಪೊಲೀಸರು ಪತ್ತೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಇದು ಬಹಳ ಕಬ್ಬಿನಾಲೆ ಅರಣ್ಯ ವ್ಯಾಪ್ತಿ ಏನಿದೆ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸಿಕೊಂಡಂತದ್ದು. ಇದು ಚಿಕ್ಕಮಗಳೂರು ಅತ್ತ ಕಡೆ ಚಿಕ್ಕಮಗಳೂರು ಈ ಭಾಗದಲ್ಲಿ ಶಿವಮೊಗ್ಗ ಸೇರಿದಂತೆ ಒಂದಷ್ಟು ಅರಣ್ಯ ವ್ಯಾಪ್ತಿಯನ್ನ ಈ ಜಾಗ ಹೊಂದಿರುವಂತದ್ದು. ನಕ್ಸಲ್ ಚಳವಳಿಯಲ್ಲಿ ಬಹಳ ಮುಂಚೂಣಿಯ ನಾಯಕ. ದಕ್ಷಿಣ ಭಾರತದಲ್ಲಿ ನಕ್ಸಲ್ ಚಟುವಟಿಕೆಯನ್ನ ಬಹಳ ದೊಡ್ಡದಾಗಿ ಕಟ್ಟದಂತವನು. ಕರ್ನಾಟಕದಲ್ಲಿ ಸಾಕೇತ್ ರಾಜನ್ನ ಬಳಿಕ ನಕ್ಸಲ್ ಚಳವಳಿಯಲ್ಲಿ ವಿಕ್ರಮ್ ಗೌಡ ಹೆಸರು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು. ಆದ್ರೆ ಹೆಚ್ಚಾಗಿ ಆತ ಕೇರಳದಲ್ಲಿ ಕೇರಳದಲ್ಲಿ ಗುರುತಿಸಿಕೊಂಡಿದ್ದಂತ ಕಾರಣಕ್ಕಾಗಿ ಆತ ಈ ಭಾಗಕ್ಕೆ ಬರಲಿಲ್ಲ. ಅದರಲ್ಲಿ ಕೂಂಬಿಂಗ್ ಹೆಚ್ಚಾದಂತ ಕಾರಣದಿಂದ ಆತ ಈ ಭಾಗಕ್ಕೆ ಬಂದಿದ್ದ. ಇಲ್ಲಿ ನೀವು ಪೊಲೀಸ್ ಜೀಪುಗಳನ್ನ ಕೂಡ ಇಲ್ಲಿ ಇಟ್ಟಿರುವಂತ ಗಮನಿಸಬಹುದು. ಅಂದ್ರೆ ಕೆಲವೊಂದು ವಾಹನಗಳು ಮೇಲ್ಭಾಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಪೊಲೀಸ್ ಜೀಪುಗಳನ್ನ ಹಾಕಿ ಇಲ್ಲಿಂದ ಮೇಲೆಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲದೆ ಇರುವಂತಹ ಕಾರಣದಿಂದಾಗಿ ಈ ಭಾಗದಿಂದ ಒಂದಷ್ಟು ಜನ ಪೊಲೀಸರು ನಡೆದುಕೊಂಡು ಹೋಗ್ತಾ ಇದ್ದಾರೆ. ಸ್ಥಳೀಯವಾಗಿಯೂ ಕೂಡ ಘಟನೆ ಬಗ್ಗೆ ಸ್ಥಳೀಯವಾಗಿ ಕೂಡ ಮಾಹಿತಿ ಇರುವಂತಹ ಕಾರಣದಿಂದಾಗಿ ಒಂದಷ್ಟು ಟೀಮ್ ಆ ಮೇಲ್ಭಾಗದಲ್ಲಿ ವರ್ಕ್ ಮಾಡ್ತಾ ಇದೆ. ಒಟ್ಟು ಈ ಎನ್ಕೌಂಟರ್ನ ನಂತರ ಅನೇಕ ಕಡೆಗಳಲ್ಲಿ ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ವ್ಯಾಪ್ತಿಯ 4 ಜಿಲ್ಲೆಗಳ ಅರಣ್ಯ ವ್ಯಾಪ್ತಿಯಲ್ಲಿ ಮತ್ತಷ್ಟು ಕೂಂಬಿಂಗ್ ಅನ್ನ ಚುರುಕುಗೊಳಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.